ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಕಳೆದ ವಾರ ಮಧ್ಯರಾತ್ರಿ 3 ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಭೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು. ಈಗ ಸಭೆ ಮುಕ್ತಾಯ ಆಗ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಗೃಹ ಸಚಿವರು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಿದ್ರು. ಬ್ರೇಕಿಂಗ್ ನ್ಯೂಸ್. ಎಸ್ಡಿಪಿಐ ಮತ್ತು ಪಿಎಫ್ಐ ಈ ಸಂಘಟನೆಯನ್ನ ನಿಷೇಧದ ಕುರಿತು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ. ಗಲಭೆ ಪ್ರಕರಣದ ಕುರಿತು ಮಹತ್ವದ ನಿರ್ಧಾರ ಹೊರಗೆ ಬೀಳುತ್ತಾ ಕಾಯಬೇಕು. ಇದೀಗ ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ವರದಿ ಕೊಡುವಾಗ ಅವರು ಹೇಳಿದ್ದಾರೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ UAPA ಆಕ್ಟ್ ಅನ್ನು ಕೂಡ ನಾವು ಇದರಲ್ಲಿ ಜಾರಿ ಮಾಡ್ತೀವಿ. UAPA ಆಕ್ಟ್ ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಅಂದರೆ ಕಾನೂನು ಬಾಹಿರ ಚಟುವಟಿಕೆಯ ನಿರ್ಬಂಧ ಆಕ್ಟು. ಇದು ಸಾಮಾನ್ಯವಾಗಿ ಆಂಟಿ ನ್ಯಾಷನಲ್ ಟೆರರಿಸಮ್ಗೆ ಸಂಬಂಧಪಟ್ಟಂಥ ಆಕ್ಟ್ ಪ್ರಾವಿಷನ್ ಏನಿದೆ ಅದನ್ನು ಕೂಡ, ಆ ಪ್ರಾವಿಷನ್ ಕೂಡ ಕೇಸ್ಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ನಾವು ಹಾಕ್ತೀವಿ ಅನ್ನುವಂಥ ವರದಿಯನ್ನು ಕೂಡ ಈಗಾಗಲೇ ಕೆಲವಕ್ಕೆ ಹಾಕುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಮುಂದೂ ಕೂಡ ಹಾಕ್ತೀವಿ ಅನ್ನುವಂಥ ವರದಿಯನ್ನು ಕೂಡ ಕೊಟ್ಟಿದೆ. ಇದು ಇಷ್ಟು ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಿರ್ಣಯ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸಕ್ಕೆ ಇಚ್ಛೆ. ಇಂಗ್ಲಿಷ್ನಲ್ಲಿ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಜಿಯವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನು ಮಾಡಿದ್ದೇವೆ. ಅದರಲ್ಲಿ ನನ್ನ ಜೊತೆಗೆ ಚೀಫ್ ಸೆಕ್ರೆಟರಿ ವಿಜಯ ಭಾಸ್ಕರ್ ಅವರು, ಅಡ್ವೊಕೇಟ್ ಜನರಲ್ ರಘುಲಿಂಗ್ ನಾವದ್ಗಿ ಅವರು, ನಮ್ಮ ACS ಹೋಮ್ ರಜನೀಶ್ ಗೋಯಲ್ ಅವರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರವೀಂದ್ರ ಸೂದ್ ಅವರು, ಅಡಿಷನಲ್ ಡೈರೆಕ್ಟರ್ ಆಫ್ ಪೊಲೀಸ್ ದಯಾನಂದ್ ಅವರು, ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು, ಮತ್ತು ಅಡಿಷನಲ್ ಡೈರೆಕ್ಟರ್ ಆಫ್ ಪೊಲೀಸ್ L&O ಅಮರ್ ಕುಮಾರ್ ಪಾಂಡೆ, ಇಷ್ಟು ಜನ ಹಿರಿಯ ಗೃಹ ಇಲಾಖೆಯ ಅಧಿಕಾರಿಗಳು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಅಡ್ವೊಕೇಟ್ ಜನರಲ್ ಎಲ್ಲರೂ ಕೂಡ ಪ್ರಮುಖವಾಗಿ DJ ಹಳ್ಳಿ KG ಹಳ್ಳಿಯ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲ ಮಾಹಿತಿಯನ್ನು ಪಡ್ಕೊಂಡ್ರು. ನಮ್ಮ ಹಿರಿಯ ಅಧಿಕಾರಿಗಳು ಇದುವರೆಗೂ ಷಡ್ಯಂತ್ರ ಮಾಡಿದ್ರಲ್ಲಿ ಈಗ ನಾವೆಲ್ಲ ಟೆಲಿಫೋನ್ ಕಾಲ್ಸು ಅದ್ರ ಮುಖಾಂತರ ಎಲ್ಲ ಸುದೀರ್ಘವಾದಂಥ ಒಂದು ತನಿಖೆ ನಡೀತಾ ಇದೆ. ಅದರ ಆಳ ಉದ್ದ ಭಾಳ ದೊಡ್ಡದಿದೆ. ಅದನ್ನು ನಾನು ಎಲ್ಲವನ್ನೂ ಕೂಡ ಇಲ್ಲಿ ಬಹಿರಂಗ ಹೇಳೋಕ್ಕಾಗಲ್ಲ. ಆದರೆ ಖಂಡಿತವಾಗಿಯೂ ಈ ಪ್ರಕ್ರಿಯೆ ಮುಂದುವರಿತದೆ. ಅವರು ಹೊರಗಡೆಯವರು ಒಳಗಡೆಯವರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ. ಆ ಪ್ರಕಾರ ಎಲ್ಲೇ ಇದ್ದರೂ ಕೂಡ ನಾವು ಕ್ರಮಗಳನ್ನು ಜರುಗಿಸ್ತೀವಿ. ಎಸ್ಡಿಪಿಐ ಚುನಾವಣಾ ರಾಜಕೀಯಕ್ಕೆ ಈ ಗಲಭೆಯಿಂದ ದುರುಪಯೋಗಪಡಿಸಲಿಕ್ಕೆ ಯತ್ನ ಮಾಡಿತ್ತು ಅನ್ನೋ ಒಂದು ಆರೋಪ ಇದೆ. ಅವೆಲ್ಲವೂ ಕೂಡ ಈ ಕಾನ್ಸ್ಪಿರಸಿ ಭಾಗದಲ್ಲಿ ಷಡ್ಯಂತ್ರ ಹಿನ್ನೆಲೆ ಆ ವಿಚಾರದಲ್ಲಿ ಏನು ತನಿಖೆ ಮಾಡ್ತಾ ಇದ್ದೇವೆ, ಆ ಆರ್ಗನೈಸೇಷನ್ ಮೆಂಬರ್ಸು, ಅವರ ಹಿಂದಿನ ಚಟುವಟಿಕೆ ಮತ್ತು ಇವತ್ತಿನ ಈ ಒಂದು ಪ್ರಕರಣದಲ್ಲಿ ಅವರು ಏನು ಯಾವ ರೀತಿ ಭಾಗಿಯಾಗಿದ್ದಾರೆ ಅವೆಲ್ಲವನ್ನೂ ಕೂಡ ತನಿಖೆ ಒಳಪಟ್ಟಾಗ ಆ ಷಡ್ಯಂತ್ರದ ಭಾಗದಲ್ಲಿ ಇವೆಲ್ಲವೂ ಕೂಡ ಬಹಿರಂಗ. NIA ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯ ಸರ್ಕಾರ ಬೆಂಬಲ ಸಂಪೂರ್ಣ. ಈಗ ನಾವು ಸದ್ಯಕ್ಕೆ ನಮ್ಮ ಕಣ್ಣು ಮುಂದಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಇದನ್ನು ತನಿಖೆ ಮಾಡ್ತಾ ಇದೆ ಮತ್ತು ಗೋಲಿಬಾರಿನ ಪ್ರಕರಣವನ್ನು ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ತನಿಖೆ ಮಾಡ್ತೇವೆ. ಇಷ್ಟಕ್ಕೆ ನಾವು ಸೀಮಿತವಾಗಿ ಕೆಲಸ ಮಾಡ್ತೇವೆ. ಓಕೆ, ಇಟ್ ಹ್ಯಾಸ್ ಬಿನ್ ನಾನೇನು ಹೇಳಿದೆ, ಈಗ CBI ತನಿಖೆ ಆಗಲಿ NIA ತನಿಖೆ ಆಗಲಿ ನಾವು ಇದರಲ್ಲಿ ಚರ್ಚೆ ಆಗಿಲ್ಲ, ಪ್ರಶ್ನೆ ಇಲ್ಲ. ಈಗ ನಮ್ಮ ಮುಂದಿರುವಂತಹದ್ದು, ಈಗ ನಮ್ಮ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಕೇಸ್ಗಳು ಬುಕ್ ಮಾಡಿದ್ದಾರೆ. ತನಿಖೆ ಬಹಳ ಮುಂದುವರೆದ ಭಾಗದಲ್ಲಿದೆ. ಈಗ ಬಿಜೆಪಿ ಅವರು ಸಮಿತಿ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈಗ ಎಲ್ಲ ಟೀಮ್ಗಳು ಹೋಗಿ ಮಾಡೋದ್ರಿಂದ, ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡೋದ್ರಿಂದ ತನಿಖೆಗೆ ಅಡ್ಡಿ ಆಗ್ತದೆ. ತನಿಖೆ ಮಾಹಿತಿ ಅನ್ಸಲ್ವಾ? ಈಗ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಈ ವಿಷಯದಲ್ಲಿ ಹೋಗಿ ನೋಡುವಂಥದ್ದು, ತಮ್ಮದೇ ಆದಂಥ ವ್ಯಾಖ್ಯಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಅಧಿಕಾರ ಇದೆ. ಆದರೆ ಪೊಲೀಸರಾಗಲಿ, ತನಿಖಾ ತಂಡವಾಗಲಿ ಅಥವಾ ಯಾರು ಕೂಡ ತಮ್ಮದೇ ಆದಂಥ ಏನು ಒಂದು
ತನಿಖೆಯ ಒಂದು ವಿಧಾನ ಇದೆ, ಅದರ ಮುಖಾಂತರ ಹೋಗ್ತಾರೆ ಹೊರತಾಗಿ ಬೇರೆ ಯಾವುದೇ ತನಿಖೆ ಅಥವಾ ಬೇರೆ ಯಾವುದೇ ಬಾಹ್ಯ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಕಾನೂನು ಅನ್ವಯ ಏನು ತನಿಖೆ ಮಾಡ್ತಾ ಇದ್ದೇವೆ, ಕಾನೂನುಬದ್ಧವಾಗಿ ತನಿಖೆ ಮಾಡ್ತಾ ಇದ್ದೇವೆ, ಇದು ಅಧಿಕೃತ ಆಗ್ತದೆ. ಕೋರ್ಟು ಕೂಡ ನಮ್ಮ ತನಿಖೆ ಆಧಾರದ ಮೇಲೆನೆ ಮುಂದೆ ಪರಿಶೀಲನೆ. ಭೇಟಿ ನೀಡೋದ್ರಿಂದ ಇನ್ಫ್ಲೂಯೆನ್ಸ್ ಮಾಡೋದ್ರಲ್ಲಿ ದಾರಿ ತಪ್ಪಿಸುವಂತ ಪ್ರಕರಣ ಆಗೋದಿಲ್ವಾ ಅಂತ ತಮ್ಮ ಇಲ್ಲ, ನಾ ಅದೇ ಹೇಳಿದ್ನಲ್ಲ, ಬೇರೆ ಈಗ ಎಲ್ಲರಿಗೂ ಅಧಿಕಾರ ಇದೆ, ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ಮಾಡಲಿ. ಆದರೆ ನಾವು ಕಾನೂನು ಪ್ರಕಾರ ನಮ್ಮದೇ ಆದಂಥ ಕಾನೂನೇನಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನುಬದ್ಧವಾಗಿ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ, ಇದು ಅಧಿಕೃತ. ಸರ್, ಇಟ್ ಹ್ಯಾಸ್ ಬೀನ್ ರಿಸಾಲ್ವ್ಡ್. ಐ ಕಾಂಟ್ ವೇಟ್. ಯು ಶುಡ್ ಬಿ ರೆಡಿ. यू शुड एडजस्ट. क्या सेकंड के पूरा 1 मिनट दे रहा हूँ आपको, सेकंड चाहिए. The Honorable Chief Minister had held a meeting along with me, Chief Secretary Vijay Bhaskar, Advocate General Prabhu Namadgi, Home Department ACS Rajneesh Goyal, DGP Praveen Sood, Additional DGP Dayanand, Additional DGP Amar Pandey, Police Praveen Sood ಅವರು. ಇದು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಜೊತೆಗಿನ ಮೀಟಿಂಗ್ ನಂತರ ಹೊರಗೆ ಬಂದು ಮಾಧ್ಯಮಗಳಿಗೆ ಬ್ರೀಫ್ ಮಾಡ್ತಾ ಇದ್ರು. ಅವರಿದ್ರು, ಅವರ ಜೊತೆಗೆ ಡಿಜಿಪಿ, ಅಡಿಷನಲ್ ಡಿಜಿಪಿಗಳು ಪ್ಲಸ್ ಪೊಲೀಸ್ ಕಮಿಷನರ್ ಮತ್ತು ಏರಿಯಾ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು. ಇಡೀ ಪ್ರಕರಣವನ್ನು ರಾಜ್ಯ ಸರ್ಕಾರ ಸದ್ಯಕ್ಕೆ ಬೇರೆಯವರಿಗೆ ವಹಿಸುವ ಯಾವುದೇ ಆಯಾಮದಲ್ಲಿ ಚರ್ಚೆ ಆಗಿಲ್ಲ. ಕ್ಲಿಯರ್ ಕಟ್ ಆಗಿ ಹೇಳಿದ್ರು, CBIಗೋ NIAಗೋ ಯಾವುದಕ್ಕೂ ಕೂಡ ವಹಿಸುವ ಚರ್ಚೆ ಸದ್ಯಕ್ಕೆ ಆಪ್ಷನ್ ಸರ್ಕಾರದ ಮುಂದಿಲ್ಲ. ಆದರೆ ಸರ್ಕಾರ ಈ ಕ್ಷಣಕ್ಕೆ ಪೊಲೀಸ್ನವ್ರು ಎಂಕ್ವೈರಿ ಮಾಡ್ತಿದ್ದಾರೆ, ಯಾವ ಎಳೆಯನ್ನು ಬಿಡಲ್ಲ. ಇಟ್ ಟೇಕ್ಸ್ ಮಚ್ ಲಾಂಗ್ ಟೈಮ್ ಬಿಕಾಸ್ ತುಂಬ ಜನ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಟ್ರ್ಯಾಪ್ ಮಾಡಿ ನಮ್ಮ ಅಧಿಕಾರಿಗಳೇ ಅದನ್ನು ಈಗ ಈ ಕ್ಷಣ ಅದನ್ನು ಭೇದಿಸ್ತಾ ಇದ್ದಾರೆ, ಅವರೆಲ್ಲರನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ. ಮತ್ತು ಗೋಲಿಬಾರ್ ಏನು ಗುಂಡು ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮ್ಯಾಜಿಸ್ಟ್ರೇಟ್ನ ಮುಂದಾಳತ್ವದಲ್ಲಿ ಅದಕ್ಕೂ ಕೂಡ ರಚನೆ ಮಾಡಿ ಅಲ್ಲಿಂದ ಎನ್ಕ್ವೈರಿ ಆಗುತ್ತೆ. ಇದಿಷ್ಟು ಕೂಡ ಸರ್ಕಾರ ತೆಗೆದುಕೊಂಡಿರೋ ನಿಲುವು. ಆ ಮೂಲಕ ನಾವು ಸಮರ್ಥರಿದ್ದೀವಿ, ನಾವು ರಾಜ್ಯ ಸರ್ಕಾರದಲ್ಲೇ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಂದಲೂ ಕೂಡ ಮಾಹಿತಿ ರವಾನೆ ಆಯಿತು ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜೊತೆಗೆ ಗಲಭೆಕೋರರಿಂದಲೇ ನಷ್ಟ ಭರಿಸೋದಕ್ಕೆ ಸಿದ್ಧತೆ, ಗಲಭೆಕೋರರ ಆಸ್ತಿ ಮುಟ್ಟುಗೋಲಿಗೆ ಸಿದ್ಧತೆ, AGಯನ್ನು ಕರೆಸಿ ಮಾಹಿತಿಯನ್ನು ಕೇಳಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಹಾಗಾಗಿ ಸಚಿವರಾದಿಯಾಗಿ, ಪೊಲೀಸಿನ ಹಿರಿಯ ಅಧಿಕಾರಿಗಳಾಗಿ, DGಯಿಂದ ಇದು ಎಲ್ಲ ಅಧಿಕಾರಿಗಳಾಗಿ ಆದಿಯಾಗಿ ಎಲ್ಲರೂ ಕೂಡ ಹಾಜರಿದ್ದರು. ಇಡೀ ಪ್ರಕರಣವನ್ನು ಮುಖ್ಯಮಂತ್ರಿಗಳೇ ಬ್ರೀಫ್ ಮಾಡಿದ್ದಾರೆ. ಆದರೆ ಇದನ್ನು ಇನ್ಯಾವುದೋ ಮಗದೊಂದು ಸಂಸ್ಥೆಗೆ ಎನ್ಕ್ವೈರಿಗೆ ವಹಿಸುವ ಈ ಕ್ಷಣದ ಯಾವುದೇ ಆಯ್ಕೆಗಳು ಸರ್ಕಾರದ ಮುಂದಿಲ್ಲ ಅನ್ನೋದನ್ನು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾನೂನು ಸಾಧ್ಯತೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೀತಾ ಇದೆ, ಚರ್ಚೆ ನಡೆಸ್ತಾ ಇದ್ದಾರೆ ಎಲ್ಲರ ಜೊತೆ ಕೂಡ. ಗಲಭೆಕೋರರ ಆಸ್ತಿ ಮುಟ್ಟುಗೋಲಿಗೆ ನ್ಯೂಸ್ 18 ಅಭಿಯಾನ ಇತ್ತು. UP ಮಾದರಿ ಬಗ್ಗೆ ಜನಾಭಿಪ್ರಾಯವನ್ನು ಕೂಡ ನಾವು ಸಂಗ್ರಹಿಸಿದ್ವಿ, ಅದನ್ನು ಬಿತ್ತರ ಕೂಡ ಮಾಡಿದ್ವಿ. ಈ ಕ್ಷಣ ನೋಡ್ತಿರುವಂತಹ ಡೆವಲಪ್ಮೆಂಟ್ಸ್ ಸೂಪರ್ ಎಕ್ಸ್ಕ್ಲೂಸಿವ್. ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಗಲಭೆಕೋರರಿಂದಲೇ ನಷ್ಟ ಭರಿಸುವ ಸಿದ್ಧತೆ ಮಾಡ್ಕೋತಿದ್ದಾರೆ. ಗಲಭೆಕೋರರ ಆಸ್ತಿ ಮುಟ್ಟುಗೋಲಿಗೆ ಕೂಡ ಸಿದ್ಧತೆ ಮಾಡ್ತಿದೆ ಸರ್ಕಾರ ಅನ್ನೋದು ಈ ಕ್ಷಣ ಸಿಗ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಯಾರದ್ದು ಆಸ್ತಿ ಇನ್ಯಾರೋ ನಾಶ ಮಾಡಿ ಇನ್ಯಾರದೋ ಬೇಳೆಕಾಳು ಬೇಯುತ್ತೆ ಅಂದರೆ ಹೆಂಗೆ? ಉತ್ತರ ಪ್ರದೇಶದ ಮಾದರಿಯಲ್ಲೇ ನಮ್ಮ ಸರ್ಕಾರದಲ್ಲೂ ಕೂಡ ಯಾರು ನಷ್ಟ ಮಾಡ್ತಾರೋ ಅವರ ಆಸ್ತಿ ಮುಟ್ಟುಗೋಲು ಹಾಕಬೇಕು, ಅವರೇ ಭರಿಸಬೇಕು. ಆ ಕಾಯ್ದೆಯನ್ನು ಗೂಂಡಾ ಕಾಯ್ದೆ ಅಡಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಆ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗೆಲ್ಲ ಸಿದ್ಧತೆ ನಡೀತಾ ಇದೆ. ಕಾನೂನು ಸಾಧ್ಯತೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ನ್ಯೂಸ್ 18 ಅಭಿಯಾನ UP ಮಾದರಿ ಬಗ್ಗೆ ಜನಾಭಿಪ್ರಾಯವನ್ನು ನಾವು ಸಂಗ್ರಹ ಮಾಡಿದ್ವಿ, ಸರ್ಕಾರಕ್ಕೆ ಇದನ್ನು ಮುಟ್ಟಿಸಿದ್ವಿ. ಒಂದರ್ಥದಲ್ಲಿ ಇದೊಂದು ರೀತಿ ಮಗದೊಂದು ಯಶಸ್ಸು. ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್.
ಬೆಂಗಳೂರು ಗಲಭೆ ಕೇಸ್ಗೆ NIAಗೆ ವಹಿಸುವಂಥ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೀತಾ ಇದೆ. ಬಟ್ ಈ ಕ್ಷಣಕ್ಕೆ ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ಆಪ್ಷನ್ ನಮ್ಮ ಮುಂದೆ ಇಲ್ಲ ಅಂತಿದ್ರು. ಈ ಬಗ್ಗೆ ಗುರುವಾರದ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸುವಂಥ ಸಾಧ್ಯತೆ ಕೂಡ ಇದ್ದೇ ಇದೆ. ಇನ್ನು ಮುಂದಕ್ಕೆ ತೆಗೆದುಹಾಕೋಂಗಿಲ್ಲ. ಇನ್ನೂ ಕೂಡ ಕೇಸ್ಗೆ ಅಂತಾರಾಜ್ಯ ಲಿಂಕ್ ಇರುವಂಥ ಅನುಮಾನವೂ ಇದೆ. ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋದಕ್ಕೆ SDPI ಈ ಪ್ಲಾನನ್ನು ಮಾಡಿದೆ ಅಂತ ಕೇಂದ್ರ ಗುಪ್ತಚರ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದೆ. ಗಲಭೆಕೋರರಿಗೆ ಸದ್ಯ ಕೇರಳವೇ ಅಡಗುತಾಣ ಆಗಿದೆ. 30ಕ್ಕೂ ಹೆಚ್ಚು ಪ್ರಮುಖ ಕಿಡಿಗೇಡಿಗಳು ಕೇರಳದಲ್ಲಿದ್ದಾರೆ ಅಂತ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆಯಂತೆ ಗುಪ್ತಚರ ಇಲಾಖೆ. ಓಹೋ, ಇದು ಡೇಂಜರಸ್. ಇನ್ನೊಂದು ಕಡೆ ರಾಜಕೀಯ ಅಸ್ತಿತ್ವಕ್ಕಾಗಿ SDPI ಈ ಗಲಭೆಯ ಅಸ್ತ್ರವನ್ನು ಹೂಡಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ ಹೆಚ್ಚು ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯಕ್ಕೆ SDPI ಪ್ಲಾನ್ ಕೂಡ ಮಾಡಿದೆಯಂತೆ. ಜೊತೆಗೆ ರಾಜ್ಯಗಳಲ್ಲಿ ಮುಸ್ಲಿಂ ಓಲೈಕೆ, ಬಿಹಾರ್, ಪಶ್ಚಿಮ ಬಂಗಾಳ ಚುನಾವಣೆ ಸ್ಪರ್ಧೆಗಳು ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಸ್ಪರ್ಧೆಗೂ ಕೂಡ ಲೆಕ್ಕಾಚಾರ ಹಾಕಿದೆಯಂತೆ SDPI. ಹೀಗಾಗಿ ಅದರ ಲಾಭವನ್ನು ಪಡೆಯೋದಕ್ಕೆ ಗಲಭೆಗೆ ಸಂಚನ್ನು ಮಾಡಿದೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜಕೀಯ ಅಸ್ತಿತ್ವಕ್ಕೆ SDPI ಪ್ಲಾನ್ ಯಾವ ರೀತಿ ಮಾಡ್ಕೋತಿದೆ, ಆ ಅಸ್ತ್ರದ ಮೂಲಕ ಮುಂದಿನ ರಾಜಕಾರಣದಲ್ಲಿ ತನ್ನ ಅಸ್ತಿತ್ವವನ್ನು, ತನ್ನ ಬೇರನ್ನು ಊರೋದಕ್ಕೆ, ಹೆಜ್ಜೆಯನ್ನು ಗಟ್ಟಿಯಾಗಿ ನಿಲ್ಲೋದಕ್ಕೂ ಕೂಡ ಪ್ಲ್ಯಾನ್ ಮಾಡ್ತಾ ಇದೆಯಂತೆ. 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮುಸ್ಲಿಂ ಓಲೈಕೆಗೆ ಈ ಗಲಭೆಗೆ ಏನಾದರೂ ಕುಮ್ಮಕ್ಕಿದೆಯಾ ಅಂತ ಕಂಡುಹಿಡಿಬೇಕು. ಹಾಗಾಗಿ ಬೆಂಗಳೂರಿನ ಈ ಗಲಭೆಗೂ ಕೇರಳಗೂ ಲಿಂಕ್ ಇರೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ ಮುಂದಿನ ದಿನಗಳಲ್ಲಿ. ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಏಕೆಂದರೆ ಆ ಸಮುದಾಯದ ಮತಗಳನ್ನು ಈಗಾಗಲೇ ಮಗದೊಂದು ರಾಷ್ಟ್ರೀಯ ಪಕ್ಷ ಪಡೆದುಕೊಳ್ತಿದ್ದೆ. ಅದನ್ನು ನಮ್ಮ ಕಡೆ ಸೆಳೆದುಕೊಳ್ಬೇಕು, ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು, ಬಲಿಷ್ಠರಾಗಬೇಕು ಅನ್ನೋ ಲೆಕ್ಕಾಚಾರ. ಅದರ ಲಾಭ ಪಡೆಯೋದಕ್ಕೆ ಈ ಗಲಭೆಗೆ ಸಂಚು ಮಾಡಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರು ಗಲಭೆ ಹಿಂದೆ ರಾಜಕೀಯದ ಲೆಕ್ಕಾಚಾರ, ಆ ರಾಜಕೀಯದ ಅಸ್ತಿತ್ವಕ್ಕೆ SDPIನ ಪ್ಲ್ಯಾನ್, ಇದಕ್ಕೆ ಬೇರೆ ಬೇರೆ ಅಸ್ತ್ರಗಳ ಪ್ರಯೋಗ. ದೇಶದಲ್ಲಿ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ಹಲವಾರು ರಾಜ್ಯಗಳು, 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ SDPI ಸಕ್ರಿಯವಾಗಿದೆ. ಅಲ್ಲಿ ಚುನಾವಣೆಯ ಮುಂದಿನ ದಿನಗಳಲ್ಲಿ ಎದುರಿಸೋದಕ್ಕೆ ಕೂಡ ರಾಜಕೀಯ ಬೇರೂರೋದಕ್ಕೆ SDPI ಪ್ಲಾನಿನ ಲೆಕ್ಕಾಚಾರ. ಹಾಗಾಗಿ ಹಲವಾರು ಆರೋಪಗಳು ಕೂಡ ಕೇಳಿಬಂದಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ SDPI ಮತ್ತು SDPIನ ಬ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮಗದೊಂದು ಕಡೆ SDPI ಪ್ಲಾನ್ ರಾಜಕೀಯವಾಗಿ ಹೇಗಿತ್ತು, ಬೆಂಗಳೂರಿನ ಗಲಭೆ ಹಿಂದೆ ರಾಜಕೀಯ ಹೇಗಿದೆ, ರಾಜಕೀಯ ಅಸ್ತಿತ್ವಕ್ಕೆ SDPI ಪ್ಲಾನ್ ಏನು, ಗಲಭೆಗೆ ಏನೇನು ಅಸ್ತ್ರವನ್ನು ಹೂಡಿದ್ರು ಅವರು, ನಮ್ಮ ರಾಜ್ಯವನ್ನು ಒಳಗೊಂಡು ದೇಶದ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮುಂದಿನ ದಿನದಲ್ಲಿ SDPI ಯಾವ್ಯಾವ ಪ್ಲ್ಯಾನ್ಗಳನ್ನು ಮಾಡ್ತಿದೆ, ಇದೆಲ್ಲವೂ ಕೂಡ ಗುರುವಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಅವ್ರನ್ನ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಮತ್ತು ಇಶ್ಯೂವನ್ನು NIAಗೆ ವಹಿಸೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. 10 ಲಕ್ಷಕ್ಕೆ 10,000, 20 ಲಕ್ಷಕ್ಕೆ 20,000 MLA ಕೊಡೋಕ್ಕೆ ಕಲೆಕ್ಷನ್ನಾ, ಸರ್ಕಾರಕ್ಕೆ ಹಣ ಕೊಡೋದಕ್ಕೆ ವಸೂಲಿನಾ, ತಿಂಗಳಿಗೆ 4 ಕೊಡೋದಕ್ಕೆ ವಸೂಲಿ ಮಾಡ್ತಿದ್ದಾರ. ಡ್ರಾ ತೆಗೀರಿ, ಎಷ್ಟಿದೆ ಹಣ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಇದನ್ನು ಯಾರು ಹೇಳಿದ್ದಾರೆ ಅನ್ನೋದು ಕುತೂಹಲ ಅಲ್ಲ, ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಹಾಸನದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ದಿಢೀರ್ ಅಂತ ಎಂಟ್ರಿ ಕೊಟ್ಟರು ಮಾಜಿ ಸಚಿವ ಶಾಸಕ ರೇವಣ್ಣ ಅವರು. ಸರ್ಕಾರಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ಅಧಿಕಾರಿಗಳ ವಿರುದ್ಧ HD ರೇವಣ್ಣ ಗರಂ ಆದರು. ಇನ್ಮುಂದೆ ನಾನು ಬಂದಾಗ ಏಜೆಂಟ್ಗಳು ಇರಬಾರ್ದು, ಏಜೆಂಟ್ಗಳಿದ್ರೆ ಜನರಿಗೆ ಹೇಳಿ ಓಡಿಸ್ತೀನಿ ಅಂದರು. ಇಲ್ಲಿ ಅಧಿಕಾರಿಗಳು ಮಾತ್ರ ಇರಬೇಕು, ಏಜೆಂಟ್ಗಳು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇರಬಾರ್ದು. ಅಧಿಕಾರಿಗಳಿಗೆ ಮಾಜಿ ಸಚಿವ HD ರೇವಣ್ಣ ವಾರ್ನಿಂಗ್ ಕೂಡ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್.
ಮಂಜುನಾಥ ರಾಜಪ್ಪ ಇದ್ದಾರ? ಒಂದೂವರೆ ತಿಂಗಳಿಂದ ಕಾಯ್ತಾ ಇದ್ದೆ. ಒಂದೂವರೆ ತಿಂಗಳ ಆಯ್ತು. 71 ಅದೇ ಯಾರ್ಯಾರು ಇರಲಿಲ್ಲ. ನಾನು ಹೇಳೋದು ಮಂಜೇಗೌಡ ಸನ್ನಪ್ಪ, ಕಾಳೇಗೌಡ SN ಇವರು 71ನೇ ಸೀನಿಯಾರಿಟಿ ಅವರೇ. ಸಂಜೆ 6 ಗಂಟೆಗೆ ಇರೋದು. ಪುಟ್ಟರಾಜು ಬೆಟ್ಟ ಕೂಡ ಸ್ಟಿಕ್ ಆಯ್ತು. ಪುಟ್ಟರಾಜು ಬೆಟ್ಟ ಕೂಡ ಸ್ಟಿಕ್ ಆಯ್ತಲ್ವ, ಇದಲ್ಲದೆ ನೋಡಿ. ನಾನು ಅವ್ರ ಪಾಪ ದಿನ ಬೆಳಿಗ್ಗೆ ಅವ್ರ ಕೆಲಸ ಮಾಡ್ತಾರೆ. ನೀವು ನಾನು ನಿಮ್ 10 ಲಕ್ಷ ದಿನ ಬೆಳಿಗ್ಗೆ ಸಾಯಂಕಾಲ ಇದೊಂದು ವ್ಯಾಪಾರ. 10,000 ರೂಪಾಯಿಗೆ 10 ಲಕ್ಷದವರೆಗೆ 10,000 ರೂಪಾಯಿ ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಅಲ್ಲೇ ಇರೋ ನಾವು ಬಂದ ತಕ್ಷಣ ಓಡೋಕೆ ನಾನೇನಾದ್ರು ನೋಡಪ್ಪ, ನನ್ನ ಮಂತ್ರಿ ಇದ್ದಾಗ ಏನಾದ್ರು ಸಬ್ಸಿಡಿ ಇದ್ದಾಗ ಹೊರಗಿರ್ಕೋ, ಅಥವಾ ಮಂತ್ಲಿ ಕಲೆಕ್ಷನ್ ಯಾರು ಕೊಟ್ಟಿದ್ರೆ ರಾಜಕೀಯ ಇವತ್ತೇ ಗೊತ್ತಾಯ್ತು. ಈ ತರ ಎಲ್ಲ ದಂಧೆ ಮಾಡಬಾರ್ದು ಬಡವ್ರನ್ನ. ನಾನು ಅದಕ್ಕೆ ಡೀಟೇಲ್ ಆಗಿ ತಗೊಂಡಿದ್ದೀನಿ, ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ರಿಜಿಸ್ಟ್ರೇಷನ್ ಆಯ್ತು. ಯಾವ ಇದ್ರ ಮೇಲೆ ಮಾಡಿದ್ರೆ ಕಕ್ಕಾಬಿಕ್ಕಿ. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹೇಳಿದ್ರೆ ಇನ್ನು ಮುಂದಕ್ಕೆ ಆಗಬಾರ್ದು. ಇದನ್ನ ಸರಿಪಡಿಸ್ಬೇಕು. ಯಾರು ಏಜೆಂಟ್ರುಗಳನ್ನ ಕೂರಿಸ್ಕೋಬಾರ್ದು. ಕೂರಿಸ್ಕೊಂಡು ನಾನೇ ಬಂದ್ರೆ ಆ ಏಜೆಂಟ್ ಯಾರು ಕೂತಿದ್ರೆ ಓಡಿಸಾಡ್ಕೊಂಡು ಓಡಿಸ್ತಿಲ್ಲ. ನಾನು ಜನ ಕೇಳ್ತೀನಿ, ಹೊಡಿಲ್ಲ, ಅದು ಏನಾಯ್ತು ಅವ್ರಿಗೆ ಯಾಕ್ರಿ ಕೆಲಸ ಬೇರೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಗಲಭೆ ಸಂಬಂಧ ಮಗದೊಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಿದ್ದಾರೆ. ಭಯೋತ್ಪಾದಕರ ಸಂಪರ್ಕದ ಶಂಕೆ ಮೇಲೆ ಆತನನ್ನ ಅರೆಸ್ಟ್ ಮಾಡಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಸಿಸಿಬಿ ಭಯೋತ್ಪಾದನಾ ತಡೆ ಸೆಲ್ನಿಂದ ಸಿರಾಜುದ್ದೀನ್ ಅರೆಸ್ಟ್ ಆಗಿದ್ದಾನೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಡಿಜೆಹಳ್ಳಿ ಪೊಲೀಸರಿಂದ ಸಿರಾಜುದ್ದೀನ್ ವಿಚಾರಣೆ ನಡೀತಾ ಇದೆ. ಉಗ್ರರ ನಂಟಿನ ಬಗ್ಗೆ ಮುಂದುವರೆದಿದೆ ತನಿಖೆ. ಎಟಿಸಿ ವಿಚಾರಣೆ ಬಳಿಕ ಸಿಸಿಬಿ ಕಸ್ಟಡಿಗೆ ಆರೋಪಿಯನ್ನ ಕೊಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜು ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜು. ಎನ್ಕ್ವೈರಿ ಮಾಡ್ದಂಗೆಲ್ಲ ಹಲವಾರು ರೀತಿಯಲ್ಲಿ ಇದರ ಆಯಾಮಗಳು ಗೋಚರಗೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಮಗದೊಬ್ಬ ಅರೆಸ್ಟ್ ಆಗಿದ್ದಾನಂತೆ. ಹೇಗೆ ಗೊತ್ತಾಯ್ತು ಆತನ ಟ್ರ್ಯಾಕು? ಯಾರವನು? ಹರೀಶ್, ಈಗಾಗಲೇ ಏನು ಪೊಲೀಸ್ ಸ್ಟೇಷನ್ ಮೇಲೆ ಗಲಭೆ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರು ಕೂಡ ಒಂದು ಕಡೆ ಆರೋಪಿಗಳನ್ನ ಬಂಧನ ಮಾಡೋಕೆ ಪ್ರಯತ್ನವನ್ನು ಮಾಡ್ತಿದ್ರು. ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿದ್ರು. ಇಂತಹ ಟೈಮ್ನಲ್ಲಿ ಡಿಜೆಹಳ್ಳಿಯಲ್ಲಿ ಸಿರಾಜುದ್ದೀನ್ ಎಂಬಾತನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರ ಕೈಗೆ ಸಿಗ್ತಾರೆ. ಈ ಒಂದು ಟೈಮ್ನಲ್ಲಿ ಆತನ ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಕೆಲವೊಂದು ಸಸ್ಪೆಕ್ಟ್ ಆದಂತಹ ಒಂದು ವಿಚಾರಗಳು ಕೂಡ ಅಷ್ಟೇ ಎನ್ಕ್ವೈರಿಗಳು ಬಯಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಭಯೋತ್ಪಾದಕರ ಜೊತೆ ಕೂಡ ಈತನಿಗೆ ಇಂಟರ್ಲಿಂಕ್ ಇರಬಹುದಾ ಅನ್ನುವಂತ ಒಂದು ಶಂಕೆ ಕೂಡ ಅಷ್ಟೇ ಸಿಸಿಬಿ ಪೊಲೀಸರಿಗೆ ಆ ಒಂದು ಟೈಮ್ನಲ್ಲಿ ಉದ್ಭವ ಆಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಆರೋಪಿಯನ್ನ ಸಿಸಿಬಿ ಪೊಲೀಸರು ಆಂಟಿ ಟೆರರಿಸ್ಟ್ ಸೆಲ್ಗೆ ಆತನನ್ನು ಒಪ್ಪಿಸಿ ಅಲ್ಲಿ ಕೂಡ ಅಷ್ಟೇ ವಿಚಾರಣೆಯನ್ನು ನಡೆಸ್ತಾರೆ. ಏನು ಆಂಟಿ ಟೆರರಿಸ್ಟ್ ಸೆಲ್ನಲ್ಲಿ ಆತನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತನಿಗೂ ಮತ್ತು ಈ ಒಂದು ಭಯೋತ್ಪಾದಕರಿಗೂ ಇರುವ ಯಾವುದೇ ರೀತಿಯಂತ ಲಿಂಕ್ ಇರೋದ್ರ ಬಗ್ಗೆ ಯಾವುದೇ ಸೂಕ್ತವಾದಂತಹ ಒಂದು ದಾಖಲೆಗಳಾಗಿರ್ಬೋದು ಅಥವಾ ಯಾವುದೇ ಸೂಕ್ತ ರೀತಿಯಂತ ಮಾಹಿತಿ ಕೂಡ ಅಷ್ಟೇ ಆಂಟಿ ಟೆರರ್ ಸೆಲ್ಗೆ ಸಿಗೋದಿಲ್ಲ. ಈ ಒಂದು ಕಾರಣಕ್ಕೂ ಸತತ 4-5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತ ಬಳಿಕ ಆ ಒಂದು ಆರೋಪಿ ಸಿರಾಜುದ್ದೀನ್ ಏನಿದ್ದಾನೆ ಆತನನ್ನ ಮತ್ತೆ ಸಿಸಿಬಿ ಪೊಲೀಸರಿಗೆ ಕಸ್ಟಡಿಗೆ ಕೊಟ್ಟಿದ್ದಾರೆ. ಸದ್ಯ ಈಗ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಆತನನ್ನ ಇನ್ನಷ್ಟು ಎನ್ಕ್ವೈರಿ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಗಲಭೆಗೆ ಈತನಿಂದಲೂ ಕೂಡ ಅಷ್ಟೇ ಪ್ರಚೋದನೆ ಇತ್ತ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗ ಸಿಸಿಬಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಲು ಹೊರಟಿದ್ದಾರೆ. ಮಂಜು ಚಂದ್ರ, ಈ ಕ್ಷಣದ ಮಾಹಿತಿಗಾಗಿ. ಇದು ಮಹಾಪ್ರವಾಹದ ನ್ಯೂಸ್. ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದ ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗ ತತ್ತರಿಸಿ ಹೋಗಿದೆ. ನೀವು ನೋಡ್ತಿರುವಂತಹ 6 ದೃಶ್ಯಾವಳಿಗಳು ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಪ್ರವಾಹದ ಸ್ಥಿತಿ ತಲೆದೂರಿದೆ. ಬೆಳಗಾವಿಯಲ್ಲಿ ಮನೆಗಳು ಜಲಾವೃತ ಆಗಿರೋ ದೃಶ್ಯ ನೋಡ್ತಾ ಇದ್ದೀರಿ. ದೇವಸ್ಥಾನಗಳು ಕೂಡ ಮುಳುಗೋಗಿದೆ. ಬಾಗಲಕೋಟೆಯಲ್ಲಿ ಆ ದೃಶ್ಯ ಕಾಣ್ತಾ ಇದೆ. ಪ್ರವಾಹದ ಆತಂಕ ಬಾಗಲಕೋಟೆಯಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಯಾದಗಿರಿಯಲ್ಲಿ ಜಮೀನಿಗೆ ನೀರು ಬಂತು, ಕಂಪ್ಲೀಟ್ ಆಗಿ ಬೆಳೆಗಳ ನಷ್ಟ ಆಗೋಯ್ತು. ಇನ್ನು ರಾಯಚೂರಿನಲ್ಲಿ 2 ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗೋಗಿರೋ ದೃಶ್ಯ ನೋಡ್ತಾ ಇದ್ದೀರಿ. ಕೊನೆ ಭಾಗದಲ್ಲಿ ಗದಗದಲ್ಲಿ 16 ಗ್ರಾಮಗಳಲ್ಲಿ ಅಲರ್ಟ್ ಘೋಷಣೆ ಆಗಿದೆ. ಅವರೆಲ್ಲ ಊರು ಬಿಟ್ಟು ನಡುಗಡ್ಡೆ ಥರ ರಸ್ತೆ ಪಕ್ಕದಲ್ಲೇ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಅಲ್ಲೇ ರಾತ್ರಿ ಹಗಲು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ 8 ಭಾಗದ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್.
ಮಲಪ್ರಭಾ ನದಿಗೆ 26,000 ಕ್ಯೂಸೆಕ್ಸ್ ಅನ್ನ ನೀರು ಬಿಡುಗಡೆ ಮಾಡಲಾಗಿದೆ. ರಾಮದುರ್ಗ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಈಗ ಪ್ರವಾಹದ ಭೀತಿ ಶುರುವಾಯಿತು. ರೈತರು ಬೆಳೆದಂತಹ ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗೋದಿದೆ. ಸುರೇಬಾನ್, ಬೆನ್ನಾಳಿ ಸಂಪರ್ಕ ಕಡಿತಗೊಂಡಿದೆ. ಈ ಮಧ್ಯೆ ಕಳೆದ ವರ್ಷದ ಪ್ರವಾಹದ ಪರಿಹಾರದ ಹಣನೇ ಇನ್ನೂ ಬಂದಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ನೋಡಬಹುದು ನಾವು ಈಗ ರಾಮದುರ್ಗ ತಾಲೂಕಿನ ಬೆನ್ನಾಳಿ ಮತ್ತು ಸುರೇಬಾನ್ ಸಂಪರ್ಕಿಸುವ ರಸ್ತೆಯಲ್ಲಿದ್ದೀವಿ. ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದ್ದು ಸಂಪರ್ಕ ಕಡಿತವಾಗಿದೆ. ಅದೇ ರೀತಿ ಈ ಪಕ್ಕದಲ್ಲಿ ಅಂದ್ರೆ ಇದು ಮಲಪ್ರಭಾ ನದಿ ಈಗಾಗಲೇ ಅಂದ್ರೆ 26,000 ಕ್ಯೂಸೆಕ್ ನೀರು ಜಲಾಶಯದಿಂದ ಬಿಟ್ಟಿದ್ರಿಂದ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ಬೆಳೆದಂತಹ ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಬೆಳೆಗಳು ಸಂಪೂರ್ಣವಾಗಿ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಜೊತೆಗೆ ಈ ಒಂದು ಪಕ್ಕದಲ್ಲಿ ನೋಡ್ತಕ್ಕಂಥ ದೃಶ್ಯ ಇದು ಹಂಪಿಹೊಳಿ ಗ್ರಾಮವು ಕೂಡ ಈಗಾಗಲೇ ನಡುಗಡ್ಡೆ ಆಗಿದೆ. 3 ಕಡೆಯಿಂದಲೂ ಕೂಡ ನೀರು ಆಗಮಿಸಿದ್ದು ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ತಮ್ಮ ಮನೆಯ ಸಾಮಗ್ರಿಗಳ ಜೊತೆಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಕ್ಕೆ ಈಗ ಇಲ್ಲಿ ಜನ ಬರ್ತಿದ್ದಾರೆ. ಜೊತೆಗೆ ಕಳೆದ ವರ್ಷದ ಏನು ಪ್ರವಾಹ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಆದ ಹಾನಿಗೆ ಸರಿಯಾಗಿ ಪ್ರವಾಹ ಬಂದಿಲ್ಲ. ಈಗ ಮತ್ತೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ಜನ ಆಕ್ರೋಶಗೊಂಡಿದ್ದಾರೆ. ಏನು ಅಂತಂದ್ರೆ ಕಳೆದ ಬಾರಿ ಆಧಾರ್ ಕಾರ್ಡ್ ಸರಿ ಇಲ್ಲ, ಹೀಗೆ ಅನೇಕ ನೆವಗಳನ್ನು ಹೇಳಿ ನಮಗೆ ನೀವು ಬಾಯಿ ಮುಚ್ಚಿದ್ರಿ. ಈ ಬಾರಿಯೂ ಕೂಡ ಇದೇ ರೀತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರ ಜೊತೆಗಿದ್ದಾರೆ. ಕಳೆ ಸತಿ ಏನ್ ಸಮಸ್ಯೆ ಆಗಿತ್ತು, ಈಗೇನು ಸಮಸ್ಯೆ ಆಗಿತ್ತು? ಯಡಿಯೂರಪ್ಪನವ್ರು ಬಂದ ಹೇಳಿದ್ರ ನಮ್ಗೆ ಆಶ್ವಾಸನೆ ಕೊಟ್ರಿ, ಏನೇನು ಕೆಲಸ ಮಾಡ್ಕೊಲಿಲ್ರಿ. ಇಲ್ಲಿ ಒಂದು ಒಡ್ ಹೊಡೆದೈತ್ರಿ. ಆ ಒಡ್ ಹೊಡೆದ್ರ ನಮ್ ಪೀಕರ ಬದುಕು ಅವನ್ನ ಹಾಕಿದ್ರ ಒಂದ್ ಪೀಕರ ಬದುಕೊಂತವ್ರಿ. ಆ ಬಳಕ ಅದನ್ನ ಹಾಕಕ್ ತಯಾರಿಲ್ರಿ. ಇರಾಕೊಂದು ಸಡ್ಡು ಹಾಕಿ ಕೊಟ್ಟಿಲ್ರಿ. 12 ನಮ್ಗೆ ಯಾರ್ಯಾರಿಗೆ ದೊರಕಲಿಲ್ರಿ. 10 ಪೈಸೆ ದೊರಕಲಿಲ್ರಿ. ತಹಸೀಲ್ದಾರ್ ಕಡೆ ಹೋಗ್ಯಾವ್ರಿ, DC ಆಫೀಸ್ಗೆ ಹೋಗ್ಯಾವ್ರಿ. ತಹಸೀಲ್ದಾರ್ ಆಫೀಸ್ 2 ಸರಿ ಕದಾಯ ಮುಗಿಸೇವ್ರಿ. ಹೆಣ್ಣು ಮಕ್ಕಳನ್ನು ಮರಿ ಎಲ್ಲಾ ಕಟ್ಕೊಂಡ್ ಹೋಗಿ ಶಾಲೆಗೆ ಹಾಕ್ಯವ್ರಿ. ಗಂಜಿ ಕೇಂದ್ರ 4 ದಿವಸ ಅನ್ನ ಹಾಕ್ತಾರ, ತಿಂತೇವ್ರಿ. ಪುಣ್ಯದಾರ ಯಾರ ಕೊಟ್ಟಿದ್ದಾರ ತಿಂತೇವ್ರಿ. ನಮ್ಮ ಮಾದರ ಕೇರ್ಯಾಗ 80 ಮನಿಯಾಗ 4 ಮನಿ ಕೊಟ್ಟಾರ್ರಿ. ಇನ್ನ ಎಷ್ಟ್ ಮನಿ ಒಟ್ಟೂರು ಉಗ್ರಾಣದಾಗ ಅಲ್ಲೇ ಇಲ್ಲೇ ಒಟ್ಟರು ಅದೇವ್ರಿ. ಒಟ್ಟರು ಇನ್ನ ಅಲ್ಲೇ ಅದೇವ್ರಿ. ಇದ್ರಂತೆ ಎಲ್ಲಾ ಓಣಿ ಬಂತ್ರಿ. ಇದರಂತೆ ಅಷ್ಟು ಹಿಂಗಾಗ್ಯವ್ರಿ. ಅಂದ್ರೆ ಸ್ಥಳೀಯರು ಮತ್ತು ಕಳೆದ ಬಾರಿ ಏನು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿತ್ತು ಅವರಿಗೆ ಸರಿಯಾದ ಏನು ಪರಿಹಾರ ಬಂದಿಲ್ಲ. ಜೊತೆಗೆ ಮತ್ತೆ ಪ್ರವಾಹ ಬಂದಿದ್ದು ನಾವು ಈಗಾಗಲೇ ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಸರ್ಕಾರ ಏನು ಅಂತಂದ್ರೆ ನಮಗೆ ಪರಿಹಾರ ಕೊಡಬೇಕು. ಜೊತೆಗೆ ಏನು ಅಂತಂದ್ರೆ ಹಂಪಿಹೊಳಿ ಗ್ರಾಮದ ಸುತ್ತಮುತ್ತ ಏನು ಅಂತಂದ್ರೆ ನೀರು ಬರದಂತೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಸ್ಥಳೀಯರ ಆಗ್ರಹವಾಗಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.